ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅನ್ಕೋತೇನೆ. ನಾನಂತೂ ತುಂಬ ಆರಾಮ. ಯಾಕೆ ಹೇಳಿ, ಅಮ್ಮನ ಮನೇಲಿದ್ದೇನೆ. ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ. ಬೆಳಿಗ್ಗೆ ಬೇಗ ಎದ್ದಿಲ್ಲ, ಆರಾಮ್ಸೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಅಮ್ಮ ಎದ್ದೇಳುವಷ್ಟೊತ್ತಿಗೆ ಕಡುಬು ಸಾಂಬಾರೆಲ್ಲ ರೆಡಿ ಮಾಡಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಅಮ್ಮ ಬೇಗ ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಟ್ಟಿದ್ದಾರೆ. ಇವತ್ತು ನಾನು ಮತ್ತು ಅಮ್ಮ ಸೇರಿ ಉಪ್ಪಿನಕಾಯಿ, ಮಾವಿನಕಾಯಿದು ಉಪ್ಪಿನಕಾಯಿ ಮಾಡೋ ಕೆಲಸ. ಉಪ್ಪಲ್ಲಿ ಹಾಕಿಟ್ಟಿದ್ರು ಅಮ್ಮ ಮಾವಿನ ಮಿಡಿನ. ಇವತ್ತು ಉಪ್ಪಿನಕಾಯಿ ಮಾಡೋಣ ಅಂತ. ಉಪ್ಪಿನಕಾಯಿ ಮಾಡೋದು ಪೇಟೆಯಿಂದ ಪೌಡ್ರ್ ತಂದು ಮಿಕ್ಸ್ ಮಾಡಿ ಮಾಡೋದಲ್ಲ. ನಾವು ಎಲ್ಲ ಮೆಣಸು, ಸಾಸಿವೆ ಎಲ್ಲ ತೊಳೆದು ಚೆಂದ ಒಣಗಿಸಿ ಇಟ್ಟಿದ್ದಾರೆ. ಹುಡಿ ಮಾಡಿದ್ದಾರೆ, ಆದರೂ ಅದನ್ನ ಮತ್ತೆ ಕಲ್ಲಲ್ಲಿ ಹುಡಿ ಮಾಡಬೇಕಂತೆ. ಅಪ್ಪನಿಗೆ ಇಲ್ಲದಿದ್ದರೆ ಅದರ ಟೇಸ್ಟ್ ಸಿಗಲ್ಲ, ಅದನ್ನ ಮಾಡಿಸ್ತಾರೆ. ಹಾಗೆ ಕಲ್ಲನ್ನೆಲ್ಲ ನಿನ್ನೆನೆ ಚೆಂದ ವಾಶ್ ಮಾಡಿ ಒಣಗ್ಲಿಕ್ಕೆ ಇಟ್ಟಿದ್ದೇನೆ. ಮಾವಿನಕಾಯಿದು ಉಪ್ಪಿನಕಾಯಿ ಎಲ್ಲ ಹಾಕುವಾಗ ನೀರಿನ ಪಸೆ ಇರಬಾರ್ದು, ಕೈಗೆ ಕೂಡ ನೀರಿನ ಪಸೆ ಇರಬಾರ್ದು. ಅಮ್ಮ ಮೂರು ಸರಿ ಹೇಳಿದ್ದಾರೆ, ಕೈ ಒರೆಸ್ಕೊಂಡಿದ್ಯಾ, ಕೈ ಪಸೆ ಇರಬಾರ್ದು, ಮಾವಿನ ಮಿಡಿ ಮುಟ್ಟಬೇಡ ನೀನು ಅಂತ. ಮಾವಿನ ಮಿಡಿನ ತೆಗೆದು ಅದರ ನೀರು ಇದಾಗಲಿಕ್ಕೆ ಬಿಟ್ಟಿದ್ದೇನೆ. ಇನ್ನು ಚೆಂದ ಕಲ್ಲಲ್ಲಿ ಮಿಕ್ಸಿ ಮಾಡಿ ಕಲ್ಲಲ್ಲಿ ಕಡ್ದು ಉಪ್ಪಿನಕಾಯಿ ಹಾಕೋ ಕೆಲಸ ಇದೆ. ಹೇಗೆ ಮಾಡ್ತಾಯಿದ್ದಾರೆ ನನ್ನ ಅಮ್ಮ? ಉಪ್ಪಿನಕಾಯಿ ಅಂತೂ ತುಂಬ ಚೆಂದ ಮಾಡ್ತಾರೆ. ನಿಮಗೆ ಖಂಡಿತ ಇವತ್ತು ಹೇಳ್ತೇನೆ ಅದರ ರೆಸಿಪಿನ. ನೀವು ಅದೇ ರೀತಿ ಟ್ರೈ ಮಾಡಿ. ಎಷ್ಟು ಮಿಡಿಗೆ ಎಷ್ಟು ಮೆಣಸು, ಎಷ್ಟು ಸಾಸಿವೆ ಹಾಕ್ತಾರೆ ಅಂತ. 1-2 ವರ್ಷ ನೀರಿನ ಪಸೆ ಎಲ್ಲ ಇಲ್ಲದೆ ಗಟ್ಟಿಯಾಗಿ ಮುಚ್ಚಿಟ್ರೆ 1-2 ವರ್ಷ ಪಕ್ಕ ಹಾಳಾಗಲ್ಲ ಉಪ್ಪಿನಕಾಯಿ. ನಾನು ಟ್ರೈ ಮಾಡಿದ್ದೇನೆ, ತಗೊಂಡೋಗಿದ್ದೇನೆ. ನಾನು ಉಪ್ಪಿನಕಾಯಿ ತಗೊಂಡೋಗೋದಾದರೆ ಇಲ್ಲೇ ಮಾಡಿ ಇಲ್ಲಿಂದಲೇ ತಗೊಂಡೋಗೋದು. ನನಗೆ ಮಾವಿನ ಮಿಡಿ ಸಹ ಅಲ್ಲಿ ಕಮ್ಮಿ ಸಿಗೋದು. ಅಮ್ಮನಲ್ಲಿ ಹೇಳಿದೆ, ನನಗೊಂದು ಇರಲಿ ಸ್ವಲ್ಪ ಮಾವಿನ ಮಿಡಿ ತೆಗೆದಿಡಿ ಅಂತ. ಅಮ್ಮ ಹಾಗೆ ಉಪ್ಪಲ್ಲಿ ಹಾಕಿಟ್ಟಿದ್ದಾರೆ. ಅಮ್ಮನಿಗೊಬ್ಬರಿಗೆ ಕಷ್ಟ ಆಗತ್ತಲ್ವ, ಹಾಗೆ ಇವತ್ತು ನಾನು ಸಹ ಅಮ್ಮನ ಜೊತೆ ಸೇರಿ ಉಪ್ಪಿನಕಾಯಿ ಮಾಡಿ. ಆ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಗೊತ್ತಿಲ್ಲದಿದ್ದರೆ ಖಂಡಿತ ಟ್ರೈ ಮಾಡಿ. ಹಾಗೆ ಉಪ್ಪಿನಕಾಯಿ ಆಗೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಪಕ್ಕ. ಉಪ್ಪಿನಕಾಯಿ ಉಪ್ಪಿಗೆ ಹಾಕುವಾಗ ಒಂದು ಲೆಕ್ಕಾಚಾರ ಇರುತ್ತೆ, ಎಷ್ಟು ಮಿಡಿಗೆ ಎಷ್ಟು ಉಪ್ಪು ಬೇಕು ಅಂತ. ಅಮ್ಮ ಈಗ ಎಲ್ಲೋ ಆಚೆ ಹೋಗಿದ್ದಾರೆ, ಕೇಳ್ತೇನೆ, ನಾನು ಹೇಳ್ತೇನೆ ಎಷ್ಟು ಮಿಡಿಗೆ ಎಷ್ಟು ಉಪ್ಪು ಬೇಕು ಅಂತ. ಮತ್ತು ಎಷ್ಟು ಮಿಡಿಗೆ ಎಷ್ಟು ಮೆಣಸು ಬೇಕು, ಎಷ್ಟು ಕೆ ಜಿ ಮೆಣಸು ಬೇಕು, ಎಷ್ಟು ಕೆ ಜಿ ಸಾಸಿವೆ ಬೇಕು ಅಂತ ಒಂದು ಲೆಕ್ಕಾಚಾರ ಇದೆ. ಅದಷ್ಟು ಹಾಕಿದ್ರೇ ಅದಕ್ಕೊಂದು ಟೇಸ್ಟ್ ಬರೋದು. ಅಮ್ಮ ಬರಲಿ, ನಾನೀಗ ನೆಕ್ಸ್ಟ್ ಕೆಲಸ ಎಲ್ಲ ಮಾಡುವಾಗ ಅಮ್ಮ ನನ್ನೊಟ್ಟಿಗೆ ಇರ್ತಾರೆ. ಆಗ ಅಮ್ಮನಿಗೆ ಕೇಳ್ತೇನೆ. ಆಗ ಈ ವಿಡಿಯೋ ನೆಕ್ಸ್ಟ್ ನಾನು ನೋಡಿದರೆ ನನಗೆ ಸಹ ಉಪ್ಪಿನಕಾಯಿ ಅಲ್ಲೇ ಹಾಕ್ಬೋದು. ಮೇ ಬಿ ನನಗೆ ಇಲ್ಲಿದು ಮೆಣಸು ಅಲ್ಲಿ ಸಿಗೋದಿಲ್ಲ ಅಂತ ಅನ್ಕೋತೇನೆ. ಊರು ಮೆಣಸು, ಅದು ಸ್ವಲ್ಪ ಉಂಡೆಯಾಗಿ ದಪ್ಪ ದಪ್ಪಾಗಿರೋ ಮೆಣಸು. ಅಮ್ಮ ಬಂದಮೇಲೆ ನೆಕ್ಸ್ಟ್ ಕೇಳಿ ಹೇಳ್ತೇನೆ. ಮಾವಿನ ಮಿಡಿಲಿ ಈ ಕುಕ್ಕೆಗೆ ಹಾಕಿಟ್ಟಿದ್ದೇನೆ, ಅಂದರೆ ಅದರ ನೀರಿದ್ದು ಪಸೆ ಕೆಳಗೆ ಇಳಿಯುತ್ತೆ. ಇದರಲ್ಲಿ ನೋಡಿ ಎಷ್ಟಿದೆ. ಇನ್ನೊಂದು ಬಕೆಟಲ್ಲಿ ಇದೆ, ಅದನ್ನ ತೆಗೆದು ಮತ್ತೆ ಇದು ತೆಗೆದ್ಮೇಲೆ ಇದಕ್ಕೆ ಮತ್ತೆ ಅದನ್ನ ಹಾಕಿಡಬೇಕು. ಮತ್ತು ಉಪ್ಪಿದ್ದು ನೀರು ಕುದಿಯೋಕ್ಕಿಟ್ಟಿದ್ದೇವೆ. ಮಿಕ್ಸಿ ಮಾಡುವಾಗ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ನೀರು ಉಪ್ಪು ನೀರೇ ಆಗಬೇಕು, ಅದು ತಣ್ಣಗಾಗಬೇಕಂತೆ. ಅದು ಕುದಿಯೋಕ್ಕಿಟ್ಟಿದ್ದೇನೆ. ಇವತ್ತು ಫುಲ್ಲು ಈ ಕೆಲಸ. ಮಾವಿನ ಮಿಡಿಯನ್ನು ನೋಡಿ ಚಾಪೆ ಹಾಕಿ ಅದರ ಮೇಲೆ ಬಟ್ಟೆ ಹಾಕಿ ಹೀಗೆ ಡ್ರೈ ಆಗಲಿಕ್ಕೆ ಹಾಕಿದ್ದೇವೆ. ನೋಡುವಾಗ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತದೆ ಹೇಳಿ ನನಗೆ ಒಮ್ಮೆ ಮಾವಿನ ಮಿಡಿ ನೋಡುವಾಗ. ಅಮ್ಮ ಎಂತಕ್ಕಿತ್ತಿ ಆಂಬ್ಯ ಸಾಂಗ್ ಮಲೆ ಐತಿ? ಅಮ್ಮನ ಕರಿತೇನೆ, ಎಷ್ಟು ಉಪ್ಪು ಹಾಕಿದ್ದಾರೆ ಕೇಳುವ. ನಮ್ಮ ವಸಂತಿಯಕ್ಕ ಹೇಳ್ತಾರೆ ಈಗ, ಅಮ್ಮ 1000 ಮಿಡಿಗೆ ಎಷ್ಟು ಉಪ್ಪು ಹಾಕಿದ್ದೀರಾ, ಎಷ್ಟು ಕೆ ಜಿ? ಅದು 100 ಮಿಡಿಗೆ 3 ಕೆ ಜಿಯಾ? 3 ಪಾವು ಲೆಕ್ಕ. 3 ಪಾವು, 100 ಮಿಡಿಗೆ 3 ಪಾವು ಲೆಕ್ಕನ? ಪಾವು ಹೇಳಿದರೆ ಯಾರಿಗೆಲ್ಲ ಗೊತ್ತಾಗ್ತದೆ ಗೊತ್ತಿಲ್ಲ. ಒಂದು 3/4 ಕೆ ಜಿಯಾ? 100 ಮಿಡಿಗೆ 3/4 ಕೆ ಜಿ ಲೆಕ್ಕ ಅಂತೆ. 1000ಕ್ಕೆ ಲೆಕ್ಕ ಹಾಕೊಳ್ಳಿ ಆಯ್ತಾ ನೀವು.
ಹಾಕ್ಕೊಂಡು ಎಷ್ಟೆಷ್ಟು ಹಾಕ್ತೀರ ಅಷ್ಟು ಉಪ್ಪಲ್ಲಿ ಹಾಕಿ ಇಟ್ಟರೆ ಹಾಳಾಗೋದಿಲ್ಲ ಮಿಡಿ ಅಂತ. ಕಲ್ಲನ್ನು ನೀರಲ್ಲಿ ಚಂದ ತೊಳೆದು ಒರೆಸಿ ಮುಚ್ಚಿಟ್ಟಿದ್ದೇನೆ ನೋಡಿ. ಇದನ್ನು ಕೂಡ ತುಂಬ ವರ್ಷ ಆಯ್ತು ಯೂಸ್ ಮಾಡಿದೆ ನಾನು. ಈಗ ಒಂದು ಇದರಲ್ಲಿ ಪ್ರಯೋಗ. ಮಾವಿನ ಮಿಡಿಯನ್ನು ಉಪ್ಪೆಲ್ಲ ಹಾಕಿಟ್ಟಿರ್ತೇವಲ್ಲ, ಅದರ ನೀರನ್ನು ಚಂದ ಕುದಿಸೋದು ನೋಡಿ. ಆ ನೀರಲ್ಲೇ ಈಗ ಮಿಕ್ಸಿ ಮಾಡೋದು. ಬೇರೆ ತಣ್ಣೀರು ಬಿಸಿನೀರೆಲ್ಲ ಯೂಸ್ ಮಾಡಲಿಕ್ಕಿಲ್ಲ. ಅದೇ ನೀರು ನೋಡಿ, ಅದು ಚಂದ ತಣ್ಣಗಾಗಬೇಕಂತೆ ಕುದಿಸಿ ಆದಮೇಲೆ. ಲಾಸ್ಟ್ ಮಿಕ್ಸಿಂಗ್ ನಂದು. ಈಗ ಬೆವರು ಕಿತ್ತು ಬರ್ತಾ ಉಂಟು. ಉಪ್ಪಿನಕಾಯಿ ಬೇಕಾ? ಕೈ ಅವಸ್ಥೆ ಎಂತಾಗಿದೆ ಗೊತ್ತಿಲ್ಲ. ಮೆಣಸು ಉಡಿ ಚಂದ ಮುಟ್ಟಿದ್ದೇನೆ ಜಾಸ್ತಿ ನೋಡಿ. ಇದು ಹಾಳೆದ್ದು ರೆಡಿ ಮಾಡ್ಕೊಂಡಿದ್ದೇನೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಕೈಗೆಲ್ಲ ತಾಗಿದ್ರೆ ಮತ್ತು ಫುಲ್ ಉರಿಯಿರತ್ತೆ ಅಂತೇಳಿ. ಆದರೂ ಇದರಲ್ಲಿ ತೆಗಿಯೋಕ್ಕೆಲ್ಲ ಆಗಲ್ಲ ಅಂತ ನೋಡಿ ಇಷ್ಟು ಮಿಕ್ಸ್ ಮಾಡಿ ಆಗಿದೆ. ಇಂಗನ್ನ ನೀರು ಮಾಡಿ ಹಾಕಿದ್ದಾರೆ ಇದಕ್ಕೆ ನೋಡಿ. ಈ ಥರ ಪ್ಯಾಕೆಟ್ ಎಷ್ಟು ಹಾಕಿದೆ ಅಮ್ಮ? 4 ಪ್ಯಾಕೆಟ್ ಹಾಕಿದ್ದೀರಿ ಈ ಥರದ್ದು. ಇದರಲ್ಲಿ ಎಷ್ಟು ಕೆಜಿ ಮೆಣಸು? 3 ಕೆಜಿ ಮೆಣಸು, 2 ಕೆಜಿ ಸಾಸಿವೆ ಅಲ್ಲ? 3 ಕೆಜಿ ಮೆಣಸು, 3 ಕೆಜಿ ಸಾಸಿವೆ, 300 ಗ್ರಾಮ್ ಅರಿಶಿಣ, 350 ಗ್ರಾಮ್ ಅರಿಶಿಣ, ಇಂಥದ್ದು 4 ಪ್ಯಾಕೆಟ್ ಇಂಗು. ಇಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಂಗಿದೊಂದು ಪರಿಮಳನೇ ಬೇರೆ ನೋಡಿ. ಇದಕ್ಕೆ ಈಗ ಮಾವಿನ ಹಣ್ಣನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಮಾವಿನ ಹಣ್ಣು ಹಾಕ್ತಾ ಇದ್ದೇನೆ, ಅಮ್ಮ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಕರೆಕ್ಟ್ ಮಿಕ್ಸ್ ಆಗಿ ಮತ್ತೆ ಡಬ್ಬದಲ್ಲಿ ಮಾವಿನಕಾಯಿದು ಉಪ್ಪಿನಕಾಯಿ ರೆಡಿ ಆಗುತ್ತೆ ನೋಡಿ. ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿಟ್ಟಿದ್ರೆ ತುಂಬ ಗಟ್ಟಿ ಆಗುತ್ತೆ. ಉಪ್ಪು ಕಮ್ಮಿ ಆದ ತಕ್ಷಣ ಮಾವಿನ ಮಿಡಿ ಮೆದು ಆಗುತ್ತೆ. ಮತ್ತು ತಣ್ಣೀರಿನ ಯಾವುದೇ ಸ್ವಲ್ಪ ಒಂದು ನೀರು ಆಚೆ ಮುಟ್ಟಲೇಬಾರ್ದು ನೋಡಿ. ಎಲ್ಲ ಮಿಕ್ಸ್ ಆದಮೇಲೆ ಡಬ್ಬಕ್ಕೆ ತುಂಬಿಸ್ತಾ ಇದ್ದೇನೆ. ಉಪ್ಪಿನಕಾಯಿಗೆ ನಾವು ಇದ್ದೇವೆ ಜನ, ನನ್ನ ತಂಗಿಯಂದ್ರು ನಾನು ಎಲ್ರಿಗೂ ಸೇರಿಸಿ. ಫೈನಲಿ ಉಪ್ಪಿನಕಾಯಿ ನೋಡಿ. ಎಲ್ಲ ತಂಗಿಯಂದ್ರಿಗೆ ನನ್ನ ಮತ್ತು ನನಗೆ ಎಲ್ಲ ಹಾಕಿ ರೆಡಿಯಾಗಿದೆ. ಇದರಲ್ಲಿ ಸಹ ಇದಾಯ್ತಾ? ಇದರೊಂದಿಷ್ಟು ಇಷ್ಟಿದೆ ಉಪ್ಪಿನಕಾಯಿ. ಸಾಕಾಯಿತು. ಉಪ್ಪಿನಕಾಯಿ ಆಗೋಷ್ಟೊತ್ತಿಗೆ ಸುಸ್ತಾಯಿತು. ಉಪ್ಪಿನಕಾಯಿ ಮಾಡೋ ವಿಧಾನನ ಹೇಳಿದ್ದೇನೆ. ನೀವು ಇದೇ ರೀತಿ ಮಾಡ್ತೀರಾ ಅಂತ ಇದ್ದರೆ ಹೌದು ನಾವು ಇದೇ ರೀತಿ ಮಾಡ್ತೇವೆ ಅಂತ ಕಮೆಂಟಲ್ಲಿ ಹೇಳಿ. ಅಲ್ಲ ಪೌಡ್ರ್ ತರೋದು ಮಿಕ್ಸ್ ಮಾಡೋದು ಒಗ್ಗರಣೆ ಕೊಟ್ಟರೆ ಇಲ್ಲಿಗೆ ನಮ್ಮದು ಉಪ್ಪಿನಕಾಯಿ ಮುಗೀತು ಅಂತ ಹೇಳುವವರು, ಅಲ್ಲ ನಾವು ಉಪ್ಪಿನಕಾಯಿಯೇ ಮಾಡಲ್ಲ ಅಂಗಡಿಯಿಂದ ತಂದು ತಿಂತೇವೆ ಅಂತ ಹೇಳೋರು ಯಾರೆಲ್ಲ ಇದ್ದೀರಾ ಕಮೆಂಟಲ್ಲಿ ಹೇಳಿ ನನಗೆ. ಮತ್ತು ಅಂಗಡಿದು ಉಪ್ಪಿನಕಾಯಿಗೆ ವಿನಿಗರ್ ಮಿಕ್ಸ್ ಮಾಡ್ತಾರೆ ಹಾಳಾಗದಾಗೆ. ತುಂಬ ಟೈಮ್ ಇಡ್ಬೋದು, ಅದು ತುಂಬ ಹುಳಿ ಇರುತ್ತೆ. ನಾವೆಂತ ಸಹ ಮಿಕ್ಸ್ ಮಾಡಿಲ್ಲ, ನೋಡಿರ್ಬೋದು ನೀವು. ಎಲ್ಲ ನ್ಯಾಚುರಲ್ ತೊಳೆದು ಹುಡಿ ಮಾಡಿ ಮಿಕ್ಸಿ ಮಾಡಿಲ್ಲ, ಎಲ್ಲ ಕಲ್ಲಲ್ಲೇ ಕಡ್ದಿರೋದು ನಾನು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಉಪ್ಪಿನಕಾಯಿ ಹಾಕಿ ನೀವು ಸಹ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಮಸ್ತೆ.